ಒಕ್ಕಲಿಗ ಸಂಘದ ಅಧ್ಯಕ್ಷ ನರಸಿಂಹರೆಡ್ಡಿ ಮಾತನಾಡಿ, ಮಹಾಯೋಗಿ ವೇಮನರು ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ದರೂ ಜೀವನ ನಶ್ವರ ಎಂದು ಸರ್ವಸಂಗ ಪರಿತ್ಯಾಗಿಯಾಗಿ ಸಮಾಜಕ್ಕೆ ಸತ್ಸಂದೇಶ ಸಾರಿದರು ಎಂದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್ ಮಾತನಾಡಿ, ಮಹಾಯೋಗಿ ವೇಮನ ಸಾಮಾಜಿಕ ಅಸಮಾನತೆ, ಜಾತೀಯತೆ, ಅಂಧಶ್ರದ್ಧೆ ಮುಂತಾದ ಅನಿಷ್ಟ ಪದ್ಧತಿಗಳ ವಿರುದ್ಧ ತಮ್ಮ ವಚನಗಳ ಮೂಲಕ ಅರಿವು ಮೂಡಿಸಿದರು. ಅವರ ತತ್ವ ಚಿಂತನೆಗಳು ಮನುಕುಲಕ್ಕೆ ದಾರಿದೀಪವಾಗಿದೆ ಎಂದು ಹೇಳಿದರು. ಮಹಾಯೋಗಿ ವೇಮನರ ಬಗ್ಗೆ ಮಾತಾಡೋದಾದರೆ ಕರ್ನಾಟಕದಲ್ಲಿ ಹೇಗೆ ಸರ್ವಜ್ಞರು, ತಮಿಳುನಾಡಿನಲ್ಲಿ ಹೇಗೆ ತಿರುವೈಲರು, ಹಾಗೆ ಆಂಧ್ರ ಪ್ರದೇಶದಲ್ಲಿ ಮತ್ತು ನಮ್ಮ ನಾರ್ತ್ ಈಸ್ಟ್ ಪಾರ್ಟ್ನಲ್ಲಿರುವಂತಹ ಕರ್ನಾಟಕ ಕೂಡ ವೇಮನ ಜಯರು ಅತ್ಯಂತ ಪ್ರಮುಖ ಕವಿ, ಸಮಾಜ ಪರಿವರ್ತನೆ ಎಂದು ತಪ್ಪಾಗಲ್ಲ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಗದಗಿಂದ ಬೀದರ್ ಭಾಗ ಹೋದರೆ ಅಲ್ಲಿರುವಂಥ ರೆಡ್ಡಿ ಸಮುದಾಯಗಳಿಗೆ ಇದು ಆರಾಧ್ಯ ದೇವೆಂದು ತಪ್ಪಾಗಲ್ಲ. ಹೇಮರೆಡ್ಡಿ ಮಲ್ಲಮ್ಮವರಿಂದ ಅವರು ತಮ್ಮ ದಿನನಿತ್ಯ ಚರಿತ್ರೆ ಮಾಡ್ತಾರೆ. ಯಾವುದೇ ಊರಲ್ಲಿ ಕೂಡ 5,000ಕ್ಕಿಂತ ಅಧಿಕ ಜನಸಂಖ್ಯೆ ಇದ್ದಾಗ ಅಲ್ಲಿರುವಂಥ ಪ್ರತಿಯೊಂದು ಸಮುದಾಯ ಭವನ ಸ್ವಂತ ಚೌಲ್ಟ್ರಿ ಕೂಡ ಅವರು ಹೇಮರೆಡ್ಡಿ ಮಲ್ಲಮ್ಮನೇ. ಒಂದು ಸಹಕಾರಿ ಬ್ಯಾಂಕ್ ಇದ್ರು ಕೂಡ ಹೇಮರೆಡ್ಡಿ ಮಲ್ಲಮ್ಮವರ ಯಜಮಾನರ ತಮ್ಮವರೇ ವೇಮನ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಸೋಮಶೇಖರ್ ರೆಡ್ಡಿ, ಆರ್ ಹನುಮಂತರೆಡ್ಡಿ, ಪ್ರಭಾಕರ್ ರೆಡ್ಡಿ, ಚನ್ನ ಕೈವಾರಮಯ್ಯ, ನಟರಾಜು, ನರಸಿಂಹರೆಡ್ಡಿ, ವಿಷ್ಣುವರ್ಧನ ರೆಡ್ಡಿ ಹಾಜರಿದ್ದರು. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.